ನಾನು ಸಾಯ್ಬಾರ್ದು ಕಣೋ, ನಾನು ಸಾಯ್ಬಾರ್ದು. ನಾನು ಇನ್ನೂ ಬದುಕಬೇಕು, ಭಾಳ ವರ್ಷ ಬದುಕಬೇಕು ಕಣೋ, ನಾನು ಬದುಕಬೇಕು. ಒಂದು ಕೆಲಸ ಮಾಡೋಣ, ನಿಮಗೆ ಏನಾದರೂ ಮಾಡಿ ನಿಮ್ಮ ಅಪ್ಪ ಅಮ್ಮನ ಈಗ ಇಲ್ಲಿಂದ ಓಡಿಸ್ಬಿಡೋಣ ಕಣೋ. ಅದೊಂದೇ ದಾರಿ ಇರೋದು. ಏನು ಮಾಡಕ್ಕಂತ ಮತ್ತೆ? ಏನೋ ಒಂದು ಕತೆ ಹೇಳಿ ಕಳಿಸೋ. ನೋಡೋ, ಅರ್ಜೆಂಟಾಗಿ ಫೋನ್ ಬಂತು, ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಅಂತೆ, ಅರ್ಜೆಂಟಾಗಿ ಹೋಗ್ಬೇಕು, ಆ ಥರ ಈ ಥರ ಏನೋ ಒಂದು 100 ಸುಳ್ಳು ಹೇಳ್ದೆ. ನನಗೆ ಇದೊಂದು ಸುಳ್ಳು ಕಷ್ಟ ಏನೋ. ದಯವಿಟ್ಟು ಹೇಳ್ಬಿಟ್ಟು ಅವ್ರನ್ನ ಕಳಿಸಪ್ಪ. ಅವ್ರನ್ನೇನೋ ಸುಳ್ಳು ಹೇಳಿ ಕಳಿಸ್ಬಿಡ್ತೀನಿ. ಆದರೆ ವಿಜಯಾಂಬಿಕಾ ನನ್ನ ನೋಡಿದಾಳಲ್ಲ, ಅದಕ್ಕೇನು ಮಾಡೋದು? ಅಯ್ಯೋ ಈ ಪೆದ್ದು, ಪ್ರಪಂಚದಲ್ಲಿ ಒಬ್ರ ಥರ 7 ಜನ ಇರ್ತಾರಂತೆ. ನೀನು ಸುಬ್ಬು ಥರ ಇರಲೇಬೇಡ, ಸುಬ್ಬು ಥರ ಮಾತಾಡಲೇಬೇಡ, ಸುಬ್ಬು ಥರ ನಡಿಲೇಬೇಡ. ಅವ್ರು ಏನೇ ಕೆದಕಿ ನಿನ್ನನ್ನು ಪ್ರಶ್ನೆ ಮಾಡಿದ್ರು, ನೀನು ಆ ದೀಪಕ್ ಥರನೇ ಮಾತಾಡಬೇಕು. ಅರ್ಥವಾಯ್ತೆ? ಆಯ್ತು. ಮತ್ತು ನೀವು? ಅಯ್ಯೋ, ನಾನು ಅವಳಿದ್ದಾಳೆ ಅಂದ್ರೆ ನಾನು ಯಾಕಿರ್ಲೋ? ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ನಾನು ಹೋಗಿರ್ತೀನಿ. ಆ ಅಮ್ಮ ಇಲ್ಲಿದ್ದ ಓದ್ಲು ಅಂತ ಗೊತ್ತಾದ್ಮೇಲೆ ನನಗೊಂದು ಫೋನ್ ಮಾಡು, ಓಡ್ ಬಂದ್ಬಿಡ್ತೀನಿ ಅಷ್ಟೇ. ಸೂಪರ್ ಕಂತ ಮತ್ತೆ, ಸೂಪರ್ ಕಂತ ಮತ್ತೆ. ಬನ್ನಿ ಮತ್ತೆ ಹೋಗೋಣ. ಎಲ್ಲಿಗೆ? ಈಗ ತಾನೇ ಹೇಳಿದ್ರಲ್ಲ ಅಪ್ಪ ಅಮ್ಮನ ಹತ್ರ ಹೋಗೋಣ ಅಂತ. ಬನ್ನಿ. ಅಯ್ಯೋ ವಯಸ್ಸಾಯ್ತು ಕಣೋ, ಮರವು ಎದ್ದೊಳ್ಸೋ. ಬನ್ನಿ. ಏನದು? ನನ್ನ ಬಗ್ಗೆನೇ ಮಾತಾಡ್ತಾ ಇದ್ರಿ? ಮತ್ತೆ ಇವಾಗ ಅದು ಇಂಪಾರ್ಟೆಂಟಾ? ಅಲ್ಲ, ನಾನು ಮಾತಾಡೋ ವಿಷಯ ಇಂಪಾರ್ಟೆಂಟು. ಹೌದು. ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ್ಬೇಕಾಗಿತ್ತು. ಅಯ್ಯೋ ಸುಬ್ಬು, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು, ತುಂಬಾ ಇಂಪಾರ್ಟೆಂಟು. ಈ ರಾಜಣ್ಣವ್ರು ಬಂದಿದ್ರು. ಆದ್ರೆ ನಾನು ಹೇಳೋ ವಿಷಯ ತುಂಬಾ ಇಂಪಾರ್ಟೆಂಟು ಮೇಡಮ್. ಇದರಲ್ಲಿ ನಮ್ಮೆಲ್ಲರೂ ಜೀವನ ಅಡಗಿದೆ. ನೀವೆಲ್ಲರೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಟ್ಬಿಡಿ. ಹೊರಡೋದಾ? ಯಾಕೋ ಸುಬ್ಬು, ನಮ್ಮಿಂದ ಏನಾದ್ರು ತಪ್ಪಾಯ್ತಾ ಅಥವಾ ಯಾರು ಏನು ಅಂತ ಗೊತ್ತಾಗೋಯ್ತಾ? ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನೀವೆಲ್ಲರೂ ಇಲ್ಲೇ ಇದ್ರೆ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಅದು ಈ ಮನೆಗೆ ವಿಜಯಾಂಬಿಕಾ ಬಂದಿದ್ದಾಳೆ. ಏನು ವಿಜಯಾಂಬಿಕಾ ಬಂದಿದ್ದಾಳ? ಅವಳು ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ನಮ್ಗೆಲ್ಲ ಫಾಲೋ ಮಾಡ್ಕೊಂಡೇನಂತ ಬಂದ್ಬಿಟ್ಲಾ? ಇಲ್ಲ ಮೇಡಮ್, ಈ ಮನೇಲಿ ರಾಜೇಶ್ವರಿ ಅಂತಿದ್ದಾಳಲ್ಲ, ಅವಳಿಗೆ ವಿಜಯಾಂಬಿಕಾ ಫ್ರೆಂಡ್ ಅಂತೆ. ಅವಳನ್ನ ಮಾತಾಡ್ಸಕ್ಕೆ ಅಂತ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಅದು ನನ್ನ ವಿಜಯಾಂಬಿಕಾ ನೋಡ್ಬಿಟ್ಲು. ಆದರೆ ನಿಮ್ಮನ್ನ ಇನ್ನೂ ನೋಡಿಲ್ಲ. ನೀವೆಲ್ಲರೂ ಇಲ್ಲಿದ್ದೀರ ಅಂತ ಗೊತ್ತಾಗ್ಬಿಟ್ರೆ ನಾನೇ ಸುಬ್ಬು ಅಂತ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಶಿವನೇ, ಸುಬ್ರಹ್ಮಣ್ಯ, ಇಂಥ ಪರಿಸ್ಥಿತಿಲಿ ನೀನೊಬ್ಬನೇ ಬಿಟ್ಟು ನಾವು ಹೇಗೆ ಹೋಗೋದು? ಹೌದಮ್ಮ, ಅವ್ರು ಹೇಳ್ತಾ ಇರೋದು ಸರಿ ಇದೆ. ನಿಮಗೆ ಗೊತ್ತಿರೋರು ಇಲ್ಲಿ ತನಕ ನಿಮ್ಮ ನೋಡ್ಕೊಂಬಂದಿದ್ದಾರೆ ಅಂದರೆ ನೀವು ಇದೆಲ್ಲ ಸರಿಯಲ್ಲ. ದಯವಿಟ್ಟು ಹೊರಡಿ. ಆದರೂ ಹೋಗೋಕೆ ಮುಂಚೆ ಬೀಗರಿಗೊಂದು ಮಾತು ಹೇಳಬೇಕಾಗಿತ್ತು. ಪದ್ಮನಾಭ, ನಿಮ್ಮ ಒರಿಜಿನಲ್ ಬೀಗರು ನಾನು ಹೇಳ್ತಾ ಇದ್ದೀನಿ, ಇಲ್ಲಿಂದ ಮೊದಲು ಹೋಗೋಣ. ನಮ್ಮೆಲ್ಲರ ಪ್ರಾಣಕ್ಕೂ ಅಪಾಯ ಇದೆ. ಆಮೇಲೆ ಬೇಕಾದ್ರೆ ನಿಮ್ಮ ಬೀಗರಿಗೆ ಹೇಳುವಂತ್ರಿ. ನಡೀರಿ ಬೇಗ. ಈಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗಿನೀಗ್ಲೇ ಹೊರಟ್ಬಿಡೋಣ. ಸರಿ, ಹಾಗಾದರೆ ನಾನೇ ನಿಮ್ಮನ್ನ ಹಿಂದಿನ ಭಾಗದಿಂದ ಕರ್ಕೊಂಡು ಹೋಗ್ತೀನಿ. ಸರಿ ಸುಬ್ರಹ್ಮಣ್ಯ, ಹಾಗಾದ್ರೆ ನೀನು ಹೇಳ್ದಾಗೆ ನಾವು ಹೊರಡ್ತೀವಿ. ಅಪ್ಪ ಹುಷಾರು, ಮುತ್ತು ಹುಷಾರು. ಯಾರಿಗೂ ಕಾಣಿಸ್ತಿರೋಂಗೆ ಕರ್ಕೊಂಡು ಹೋಗಿ. ಅಪ್ಪ, ಇಲ್ಲಿ ಏನೇ ಆದರೂ ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ, ಆಯ್ತಾ? ಹಾಗೆ ಹೇಳಿ ಮರ್ತು ಬಿಡ್ಬೇಡ ಕಣೋ. ಎಲ್ಲ ಸರಿ ಹೋಗುತ್ತೆ, ನೀವೇನು ಚಿಂತೆ ಮಾಡಬೇಡಿ. ಹುಷಾರಾಗಿ ಹೊರಟು ಬನ್ನಿ. ಹುಷಾರು ಸುಬ್ಬು. ಅಯ್ಯೋ, ಹುಷಾರಾಗಿಸ್ತಾನೆ, ಬಿಡಿ. ನಡೀರಿ. ಏನಾಯ್ತು ವಿಜಯ? ಅವನ್ನ ಮೀಟ್ ಮಾಡಿಸ್ದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಲ್ಲ, ಅವನ ಹತ್ರ ಯಾಕೆ ಅಷ್ಟೊಂದು ಕ್ವೆಶನ್ ಮಾಡ್ತಾ ಇದ್ದೆ? ಅಲ್ಲ, ನೀವು ಇದಕ್ಕೂ ಮೊದಲೇ ಅವನನ್ನೆಲ್ಲಾದ್ರೂ ನೋಡಿದ್ರ? ನಿಮಗೆ ಅವನ ಮೇಲೆ ಏನಾದರೂ ಅನುಮಾನ ಇದೆಯಾ? ಖಂಡಿತ ಇದೆ ರಾಜೇಶ್ವರಿ. ನಾನು ನಿನಗೆ ಹೇಳ್ತಿದ್ದೆ ಗೊತ್ತಾ, ನನಗೊಬ್ಬ ಶತ್ರು ಇದ್ದಾನೆ ಅಂತ ನಾನು ಹೇಳಿದ್ದೆ, ನೆನಪಿದೆ ನಿನಗೆ? ಅಬ್ಬ ಸುಬ್ಬು. ಎಸ್, ನನಗೆ ಇವನು ಸುಬ್ಬುನೆ ಅಂತ ಯಾಕೋ ಡೌಟ್ ಆಗ್ತಿದೆ. ಅವ್ನು ಸುಬ್ಬು ಆಗಿದ್ದಿದ್ರೆ ನಾನು ನೋಡಿದ ತಕ್ಷಣ ಅವ್ನು ರಿಯಾಕ್ಟ್ ಮಾಡ್ತಿದ್ದ. ಅವನ ಮಾತಲ್ಲಿ, ಅವನ ನಡತೆಯಲ್ಲಿ ಬದಲಾವಣೆ ಕಾಣ್ತಿತ್ತು. ಐ ಆಮ್ ಸೋ ಕನ್ಫ್ಯೂಸ್ಡ್. ಬರೀ ಅಷ್ಟಕ್ಕೆ ಅವನನ್ನು ಜಡ್ಜ್ ಮಾಡೋದಕ್ಕಾಗಲ್ಲ. ಇವನು ದೊಡ್ಡ ಪ್ರಳಯ ಅಂತಕ. ಇವನ ಮಾತುಗಳನ್ನು ಕೇಳ್ತಾ ಇದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಮಗೆ ಗೊತ್ತಾಗಲ್ಲ. ಹಾಗಿದ್ರೆ
ಮೊದಲು ಇವನು ಸುಬ್ಬುನೋ ಅಲ್ವಾ ಅಂತ ಕಂಡುಹಿಡಿಬೇಕು. ಅವಾಗ ಇವನ್ ದೀಪಕ್ಕ ಅಲ್ವಾ ಅಂತ ನಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಆದ್ರೆ ಅವ್ನ್ ಸುಬ್ಬುನ ಅಲ್ವಾ ಅಂತ ಹೇಗ್ ಕಂಡುಹಿಡಿಯೋದು ವಿಜಯ? ನನಗೊಂದು ಐಡಿಯಾ ಇದೆ. ಒಂದು ಮನುಷ್ಯ ಎರಡು ಕಡೆ ಅಂತೂ ಇರೋಕ್ ಸಾಧ್ಯನೇ ಇಲ್ಲ. ಸೊ ನಾನು ಅವನಿಗೆ ಈಗಲೇ ಕಾಲ್ ಮಾಡ್ತೀನಿ. ಅವನು ಸುಬ್ಬುನೇ ಆಗಿದ್ರೆ ನನ್ನ ಕಾಲ್ನ ರಿಸೀವ್ ಮಾಡಿ ಮಾತಾಡ್ತಾನೆ. ಅವನ್ ಫೋನ್ ರಿಸೀವ್ ಮಾಡ್ಬೇಕಾದ್ರೆ ಅವನ ರೂಮಿಗೆ ಹೋಗಿ ನನ್ನ ಕಾಲ್ ಅವ್ನು ರಿಸೀವ್ ಮಾಡಿ ಮಾತಾಡಿದ್ರೆ ಅವನು ಸುಬ್ಬುನೇ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ನೀವು ಸುಬ್ಬು ಜೊತೆ ಫೋನಲ್ಲಿ ಮಾತಾಡಬೇಕಾದ್ರೆ ನಾವು ಇವನ್ ಜೊತೆ ಮಾತಾಡ್ತಾ ಇದ್ರೆ ಇವನೇ ಸುಬ್ಬು ಆಗಿದ್ರೆ ಅವ್ನು ನಿಮ್ಮ ಹತ್ರ ಹೇಗೆ ಮಾತಾಡೋದಕ್ಕೆ ಸಾಧ್ಯ? ಸರಿ, ಇಬ್ರು ಹೊಡಿ, ನಾನು ಈಗಲೇ ಡಯಲ್ ಮಾಡ್ತೀನಿ. ನೀನ್ ಯಾಕೆ ಫೋನ್ ಮಾಡಿದ್ಯಾ? ಅಲ್ಲ, ಇಷ್ಟೆಲ್ಲ ನಡೆದ ಮೇಲೂ ಮತ್ತೆ ನನಗೆ ಫೋನ್ ಮಾಡಿದ್ಯಲ್ಲ, ಮರ್ಯಾದೆ ಅನ್ನೋದೇ ಇಲ್ವಾ ನಿನಗೆ? ಸುಬ್ಬುನೇ ನನ್ನ ಜೊತೆ ಮಾತಾಡ್ತಿರೋದು. ಹಾಗಿದ್ರೆ ಅಲ್ಲಿ ಸುಬ್ಬುನೇ ಇರೋದಾದ್ರೆ ಅವನು ಖಂಡಿತ ಫೋನ್ ರಿಸೀವ್ ಮಾಡಿರ್ತಾನೆ. ಏನು ನೀವಿನ್ನೂ ಬದುಕಿದ್ದೀರಾ? ಎಲ್ಲಿ ನಿಮ್ಮ ಯಜಮಾನ? ಬೀದಿಗೆ ಬಂದ್ಮೇಲೆ ಅವ್ನ ಪತ್ತೆನೇ ಇಲ್ಲ. ನಾನು ಮನುಷ್ಯತ್ವ ಇರೋರ ಜೊತೆ ಮಾತ್ರ ಮಾತಾಡೋದು, ಇನ್ನಂತರ ಜೊತೆ ಮಾತಾಡಲ್ಲ. ನೋಡ್ತೀಯ ತಾನು, ಅವ್ನ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಅವ್ನು ವಿಜಯ ಜೊತೆನೆ ಮಾತಾಡ್ತಿರ್ಬೇಕು. ಅಂದ್ರೆ ಇವನ್ ಸುಬ್ಬುನೇ ಇರಬೇಕು. ನೋಡೋಣಪ್ಪ.